ಸರ್ ಈಗ ನಾವು ಆದೂರು ಮತ್ತೆ ರಾಂಪುರ ಸರ್ವೆ ನಂಬರ್ 87/1 ಇದೀವಿ. ಇವ್ರು ನಮ್ ಜೊತೆ ಇರೋರು ಮೋಟಪ್ಪನವ್ರ ಕುಟುಂಬಸ್ಥರು ಪಾಪ. ಇವ್ರಿಗೆ ನಾವು ನಿಮ್ಗೆ ಇವರು ಪೂರ್ವಾಂಕಾರ ಬಿಲ್ಡಿಂಗ್ ಅವರು ನಿಮಗ್ ನಾವು ಜಮೀನ್ ಕೊಟ್ಬಿಡಿ, ನಾವು ಲೇಔಟ್ ಮಾಡ್ಬೇಕು, ನಿಮ್ಗೆ ಏನ್ ಬೇಕೋ ಎಲ್ಲ ಮಾಡ್ತೀವಿ ಅಂತ ಇವ್ರ ಕುಟುಂಬಸ್ಥರು 6 ಜನ ಇದಾರೆ. 6 ಜನದಲ್ಲಿ 5 ಜನಕ್ಕೆ ಒಂದೊಂದ್ ಚೆಕ್ ಕೊಟ್ಟು ಇವ್ರು ಇಡೀ ಫ್ಯಾಮಿಲಿನ ಬಿಟ್ಟು ಉಳ್ದವ್ರಿಗೆಲ್ಲ ಇದ್ ಮಾಡಿ ಅಲ್ಲಿ ಸಣ್ಣ ಪುಟ್ಟ ಏನೋ ಅಮೌಂಟ್ಗಳೇನೋ ಕೊಟ್ಟು ಚೆಕ್ ಕೊಟ್ಟು ಮಾಡ್ಕೊಂಡಿದ್ದಾರೆ. ಈ ಕುಟುಂಬಸ್ಥರ ಪಾಪ ಒಂದೇ ಒಂದು ರೂಪಾಯಿ ಬಿಟ್ಟು ಕೊಟ್ಟವ್ರ ಏನಾದ್ರು ಏನು ಕೊಡ್ತೀರಾ ಪಾಪ. ಇವ್ರ ಕಡೆಯಿಂದ ರಿಜಿಸ್ಟರ್ ಮಾಡ್ಕೊಂಡು ಇವತ್ತು ಕಾಂಪೌಂಡ್ ಹಾಕೊಂಡು ನೋಡಿ ಇಂತ ಬಿಲ್ಡಿಂಗ್ ಕಟ್ಕೊಂಡವ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವ್ರದೆಲ್ಲ ಇತ್ಯರ್ಥ ಆಗೋ ತನಕ ಇವ್ರದೇನು ಒಳಗೆ ಅವರು ಕಾಮಗಾರಿಗಳು ನಡೀತಾ ಇತ್ತು ಇವುಗಳನ್ನೆಲ್ಲ ಸರ್ಕಾರಿ ಅಧಿಕಾರಿಗಳು ಹತ್ರ ಐತೆ ಸ್ಟಾಪ್ ಮಾಡ್ಬೇಕು. ಮತ್ತೆ ಇವ್ರಿಗೆ ಮೋಸ ಮಾಡಿರೋರ್ ಮೇಲೆ ಈ ಕೂಡ್ಲೆ ಪ್ರಕರಣ ದಾಖಲಾಗ್ಬೇಕು, ಕ್ರಿಮಿನಲ್ ಕೇಸ್ ದಾಖಲಾಗ್ಬೇಕು. ಯಾಕಂದ್ರೆ ಇವ್ರಿಗೆ ಪಾಪ ನೋಡಿ ಪಾಪ ಇವರೆಲ್ಲ ಇದಾರೆ. ಇವ್ರಿಗೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಯ್ತು ನಾನ್ ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಮೋಸ ಮಾಡಿ ವಂಚನೆ ಮಾಡಿ ಪಾಪ ಅವ್ರಿಗೇನು ಗೊತ್ತಿಲ್ದಿರಾ ಅವ್ರಿಗೆ ತೊಂದರೆ ಕೊಟ್ಟು ಬೇರೆ ತರ ಮಾಡಿದ್ದಾರೆ. ಹಂಗಾಗಿ ನಾವ್ ಹೇಳೋಂತದ್ದೇನಂದ್ರೆ ಈ ಕೂಡ್ಲೆ ಇವ್ರಿಗೆ ನ್ಯಾಯ ಸಿಗೋ ತನಕ ಅಲ್ಲಿ ಒಳಗೆ ನಡೀತಾ ಇರುವಂತಹ ಕಾಮಗಾರಿ ಕೆಲಸಗಳ ಸ್ಟಾಪ್ ಮಾಡ್ಬೇಕು. ಜೊತೆಗೆ ಇವ್ರ ಕುಟುಂಬಕ್ಕೆ ಮೋಸ ಮಾಡಿರೋಂಥವ್ರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಗ್ಬೇಕು. ಇವ್ರ ಕಡೆಯಿಂದ ನಾವು ನ್ಯಾಯಾಲಯದಲ್ಲಿ ಕೂಡ ಕೇಸ್ ಹಾಕ್ಸ್ತಾ ಇದೀವಿ, ಸ್ಟೇ ತರಿಸ್ತಾ ಇದೀವಿ, ಎಲ್ಲಾ ಕೆಲಸ ಸ್ಟಾಪ್ ಮಾಡ್ತೀವಿ. ಈಗ ಇವ್ರ ಕುಟುಂಬದ ಪರವಾಗಿ ಅಂಬೇಡ್ಕರ್ ಸೇವಾ ಸಮಿತಿ ನಿರಂತರವಾಗಿ ನಿಂತ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ. ನಮ್ಗೆ ಏನು ದುಡ್ಡು ಕೊಟ್ಟಿಲ್ಲ, ಚೆಕ್ ಕೊಟ್ಟಿಲ್ಲ, ಸೈನ್ ಮಾಡಿಸ್ಕೊಂಡ್ರು, ಏನೋ ಡೆವಲಪ್ಮೆಂಟ್ ಮಾಡಿ ಏನಾದ್ರು ನೀವ್ ಮಾಡ್ತೀರಂತ ಹೇಳಿದ್ರು. ಏನು ತಲೆಗೆ ಹಾಕೊಂತಲ್ಲ, ಕೇಳಿದ್ರೇನು ಕೇರ್ಲೆಸ್ ಮಾಡ್ತಾರೆ. ಅದಕ್ಕೆ ನಿಮ್ ಗಂಟ ಬಂದಿದೆ. ನಿಮ್ ಯಜಮಾನ ಎಷ್ಟ್ ಜನ ಅಂತ ಬಂದ್ರು? ಇಬ್ರು ಅವ್ರಿಗೆಲ್ಲ ಸೆಟ್ಲ್ಮೆಂಟ್ ಮಾಡ್ಕೊಂಡಿದ್ದಾನೆ. ನಮ್ಮ ಯಜಮಾನ್ರಿಲ್ಲ, ನಮ್ಮನ್ನ ಏನಕ್ಕೂ ಕರ್ದಿಲ್ಲ. ಹೋಗಿ ಕೇಳಿದ್ರೇನು ಇವತ್ತು ನಾಳೆ ಕ್ಯಾರೆ ಮಾಡ್ಕೊಂಡು. ಅವ್ರೇನ್ ಹೇಳ್ತಾರೆ ನಿಮ್ ಮನೆಗಳವ್ರು? ನಿಮ್ ಇಷ್ಟ, ನೀವು ಹೋಗಿ ಏನೋ ಮಾಡ್ಕೊಳ್ಳಿ, ನಮ್ಮ ಕರೆದ್ರು ಸ್ವಲ್ಪ ಕೊಡ್ತೀರಿ ಬನ್ರಿ ಅಂದ್ರು ನಮ್ಗೆ ಬೇಡ ಅಂತ. ಎಲ್ರಿಗೂ ನಮಸ್ತೆ. ಈ ವಿಚಾರ ಏನಂದ್ರೆ ಸರ್ವೆ ನಂಬರ್ 87/1 ಮಾರ್ಗೊಂಡೆ ರಾಂಪುರ ಮತ್ತೆ ಬಿದ್ರಳ್ಳಿ ಹೋಗೋ ಮಾರ್ಗದಲ್ಲಿ ಈ ಒಂದು ಲೇಔಟ್ ಇದೆ. ಈ ಲೇಔಟ್ ಅಲ್ಲಿ ನಾವು ಸರ್ವೆ ನಂಬರ್ 87/1 ನಮ್ಮ 1 ಎಕರೆ 5 ಗುಂಟೆ ಜಾಗ ಇತ್ತು. ಅದ್ರಲ್ಲಿ 6 ಜನ ಅಣ್ಣ ತಮ್ಮಂದ್ರಲ್ಲಿ ಭಾಗ ಮಾಡಿ ಒಬ್ಬೊಬ್ಬರಿಗೆ 7.5 ಗುಂಟೆ ಒಬ್ಬೊಬ್ಬರಿಗೆ ಭಾಗ ಬಂತು. ಅದನ್ನ ಎಲ್ಲರೂ ನಮ್ಮ ಅಣ್ಣ ತಮ್ಮದು ಮಾರ್ಕೊಂಡಿದ್ದಾರೆ. ನಮ್ಮನ್ನು ಬಲವಂತ ಮಾಡಿ ಒಂದ್ ಸೈನ್ ಹಾಕ್ಸ್ಕೊಂಡು ನಿಮ್ಗೆ ಡೆವಲಪ್ಮೆಂಟ್ ಆದ್ಮೇಲೆ ಸೈಟ್ ಕೊಡ್ತೀರಿ, ಇದು ಜಾಸ್ತಿ ಹೋಗುತ್ತೆ, ಕಾಯಿರಿ ಅಂತ ಹೇಳ್ಬಿಟ್ಟು ಇವತ್ತು ಯಾರು ನಮ್ಮನ್ನ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ನಮ್ಮ ಅಣ್ಣ ತಮ್ಮದು ಸ್ಪಂದಿಸ್ತಾ ಇಲ್ಲ, ಇಲ್ಲಿ ಲ್ಯಾಂಡ್ ಅವರು ಸ್ಪಂದಿಸ್ತಾ ಇಲ್ಲ, ಇಲ್ಲಿ ಈ ಲೇಔಟ್ನವರು ಸ್ಪಂದಿಸ್ತಾ ಇಲ್ಲ. ನಾವು ಯಾರ ಹತ್ರ ನ್ಯಾಯ ಕೇಳೋದಂತ ಗೊತ್ತಾಗ್ತೀರಾ ಸಂದೇಶನ್ ಅವ್ರ ಮುಖಾಂತರ ಈ ಒಂದು ಮೀಡಿಯಾಗೆ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀರಿ. ದಯವಿಟ್ಟು ನಮ್ಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಮೀಡಿಯಾ ಮುಖಾಂತರ ಕೇಳ್ಕೊಂತಾ ಇದ್ದೀನಿ.